ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಇಕ್ವಿಪ್ಮೆಂಟ್ ಅಂದರೆ ಒಂದು ಎಕ್ಸಸೈಸ್ ಮಾಡುವಂಥ ಒಂದು ಇಕ್ವಿಪ್ಮೆಂಟನ್ನು ತರಿಸಿದ್ದೀನಿ. ಅದರಿಂದ ಏನೇನು ಯೂಸ್ ಆಗುತ್ತೆ, ಅದು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದು ಲೈಕ್ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಬೆಳಗ್ಗೆ ತುಂಬಾ ಒಂದು ಗಡಿಬಿಡಿ ಇರುತ್ತೆ, ಎಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಅಂಥವ್ರಿಗೆ ಉಪಯೋಗ ಆಗುತ್ತೆ. ಅಂದರೆ ಮಕ್ಕಳಿದ್ದವ್ರಿಗೆ, ವೃದ್ಧರಿಗೆ, ಅಂದರೆ ವಯಸ್ಸಾದವ್ರಿಗೆ ಇದು ತುಂಬಾ ಉಪಯುಕ್ತ ಆಗಿರುತ್ತೆ. ನಾವು ಎಲ್ಲ ಕ್ಲಾಸದ ಒಂದು ಪೀಪಲ್ಗೂ ಇದು ಅವೈಲೇಬಲ್ ಆಗಿರುವಂಥ ಒಂದು ಬೆಸ್ಟ್ ಒಂದು ಇಕ್ವಿಪ್ಮೆಂಟ್. ಇದು ಕಾಸ್ಟ್ನಲ್ಲೇ ಹೇಳ್ತೀನಿ ಫ್ರೆಂಡ್ಸ್. ಇದು ಎಷ್ಟು ನಾನು ಕಾಸ್ಟ್ ಕೊಟ್ಟಿದ್ದೀನಿ, ಅದು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ. ನಮ್ಮದು ಚೀಪ್ ಆ್ಯಂಡ್ ಬೆಸ್ಟು ಅಂತ ಹೇಳ್ತಾರಲ್ಲ, ಅಂದರೆ ಜಾಸ್ತಿ ಇದು ಚೀಪ್ ಅಂತಲ್ಲ, ಅಷ್ಟು ಒಂದು ನಮಗೆ ಅವೈಲೇಬಲ್ ಇದೆ. ಅಂದರೆ ನಮ್ಮದು ಎಷ್ಟು ಅಷ್ಟೇನು ಅಮೌಂಟ್ ನಾವು ಇದಕ್ಕೆ ಕೊಡಬೇಕಂತಿಲ್ಲ. ಅದು ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅಂದರೆ ಇದನ್ನು ನಮಗೆ ಡೈಲಿ ನಾವು ಮಾಡೋದ್ರಿಂದ ನಮ್ಮದು ವೆಯ್ಟ್ ಲೂಸ್ ಆಗುತ್ತೆ. ಇದ್ರದ್ದು ಬೆನಿಫಿಟನ್ನು ಮೊದಲಿಗೆ ಹೇಳ್ತೀನಿ ನಾನು ನಿಮಗೆ. ವೆಯ್ಟ್ ಲೂಸ್ ಆಗುತ್ತೆ, ವಿತ್ ನಾವು ದಿನ ಆ್ಯಕ್ಟಿವ್ ಆಗಿರಬಹುದು. ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತ ನಾವು ಮೊಬೈಲ್ ನೋಡೋದು, ಅದ್ರ ಜೊತೆನೇ ಇದನ್ನು ಮಾಡಬಹುದು. ಅದ್ರ ಹೇಗೆ ಮಾಡಬಹುದು ಅಂತ ಹೇಳಿ ನಿಮಗೆ ಹಂಚ್ಕೋತೀನಿ ಫ್ರೆಂಡ್ಸ್. ಅಂದರೆ ಸುಮ್ಮನೆ ಸಾಮಾನ್ಯವಾಗಿ ನಾವು ಅವ್ರ ಜೊತೆ ಹರಟೆ ಹೊಡ್ಕೋತಾರೆ, ಟೈಮ್ ವೇಸ್ಟ್ ಮಾಡ್ತೈತೆ. ಆವಾಗ ವಿತ್ ಅದ್ರ ಜೊತೆನೇ ನಮ್ಮದು ಹೆಲ್ತನ್ನು ಹೇಗೆ ನಾವು ನಮ್ಮ ಸೌಜು ಬಂದ ನೋಡಿ ಫ್ರೆಂಡ್ಸ್, ಇವಾಗ ಥರ ಬೆಳಗ್ಗೆನೆ ನಾನು ಹೇಳಿದ ಪ್ರಾಡಕ್ಟು ಇದೆ ಫ್ರೆಂಡ್ಸ್. ಇದ್ರದ್ದು ಏನೇನು ಫ್ಯೂಚರ್ಸ್ ಇದೆ ಅಂತೆಲ್ಲ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಸೌಜುನು ನನಗೆ ಹೆಲ್ಪ್ ಮಾಡಲಿಕ್ಕೆ ಸಹಾಯ ತೆಗಿತಾ ಇದ್ವಿ. ಇದನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಇವಾಗ ಇದ್ರ ಹೆಸರು ಎಕ್ಸಸೈಸ್ ಮಾಡುವಂಥ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಒಂದು ಇಕ್ವಿಪ್ಮೆಂಟ್. ಅಂದರೆ ಸೈಕಲ್ಲು, ಎಕ್ಸಸೈಸ್ ಮಾಡ್ಬೋದು ಇದರಿಂದ. ಇದಕ್ಕೆ ಎಷ್ಟು ನಾನು ಕಾಸ್ಟ್ ಕೊಟ್ಟೆ ಅಂತಲೂ ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದರಲ್ಲಿ ವಿತ್ ಪ್ಲಾಸ್ಟಿಕ್ ಎಲ್ಲ ಕವರ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ತುಂಬ ನೀಟಾಗಿ ಮಾಡಿದ್ರು. ಇದರಲ್ಲಿ ಏನೇನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ನಿಮಗೆ ಯಾವ ಥರ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ನಿಮ್ಮ ವಿಡಿಯೋದಲ್ಲಿ ತೋರಿಸ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಒಂದು ಮ್ಯಾನ್ಯುವಲ್ಲು ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಇದೇ ಅದು ಫ್ರೆಂಡ್ಸ್ ನಾನು ಹೇಳಿದ್ದು ಸೈಕಲ್ಲು. ಇದು ಜಾಸ್ತಿ ಜನ ಹಿಡಿಯೋದಿಲ್ಲ ಫ್ರೆಂಡ್ಸ್. ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಎಕ್ಸಸೈಸು ವಿತ್ ಸೈಕಲ್ಲು. ಇದ್ರ ಕಾಸ್ಟು ಸರಿಸುಮಾರು 1200 ಸ್ಟಾರ್ಟ್ ಆಗುತ್ತೆ. 1400, 1500, 1600 ಇದನ್ನು ನಾವು ತರಿಸ್ಕೋಬಹುದಾಗಿದೆ. ಅಮೆಜಾನು, ಫ್ಲಿಪ್ಕಾರ್ಟು, ಮೀಶೋ ಯಾವುದೇ ಒಂದು ಆನ್ಲೈನ್ ಪ್ರಾಡಕ್ಟ್ನಿಂದನೂ ನಾವು ತೊಗೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಲ್ಲ, ಈ ಥರ ಅದರದ್ದೆಲ್ಲ ಫಂಕ್ಷನ್ಸ್ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ ಅದರದ್ದು ಕೊಟ್ಟಿದ್ದಾರೆ, ಮ್ಯಾನ್ಯುವಲ್ಲು ಕೊಟ್ಟಿದ್ದಾರೆ. ಇವಾಗ ಇದನ್ನು ಓಪನ್ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಸೌಜು ಅಂತೂ ಬಿಡ್ತಾನೆ ಇರೋದಿಲ್ಲ, ಅವನು ಏನೇನೋ ಮಾಡ್ತಾ ಇರ್ತಾನೆ ಹಾಗೆ ನಡುವೆ. ಇವಾಗ ಇದು ಪ್ಯಾಡಲ್ಲಿದೆ ಫ್ರೆಂಡ್ಸ್. ಈ ಥರ ಇದನ್ನು ಓಪನ್ ಮಾಡೋಣ ಅಂತ ಫ್ರೆಂಡ್ಸ್. ಇದಕ್ಕೆ ನಾವು 15 ನಿಮಿಷ ಆಯ್ತು ಹಿಂಗೆ ದಿನ ಡೈಲಿ ಮಾಡೋದ್ರಿಂದ ನಮಗೆ ಒಳ್ಳೆ ಪ್ರಯೋಜನ ಆಗುತ್ತೆ. PCOD ಪ್ರಾಬ್ಲಮ್ ಇದೆ, ಅದೆಲ್ಲ ನಿವಾರಣೆ ಆಗುತ್ತೆ. ಕೈ ಎತ್ತು ಕಾಲತ್ತು ಜುಮ್ ಹಿಡ್ದಂಗೆ ಆಗ್ತಾ ಇರ್ತದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇದನ್ನು ಉಪಯೋಗ ಆಗುತ್ತೆ. ಈ ಮಳೆಗಾಲದಲ್ಲಿ ವಾಕಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಲೂ ಮನೆಯಲ್ಲೇ ಕೂತ್ಕೊಂಡು ಇದನ್ನು ಮಾಡ್ಬೋದು. ಇವಾಗ ನಾವು ಆಲ್ಮೋಸ್ಟ್ ಓಪನ್ ಮಾಡಿದ್ದೀವಿ. ಇವಾಗ ಇದನ್ನು ಹೇಗೆ ಉಪಯೋಗಿಸ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಸೌಜು ಹಾಕ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ. ಈ ಥರ ಒಂದು ಇನ್ಸ್ಟ್ರೂಮೆಂಟ್ಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದು ನಟ್ಟನ್ನು ಲೂಸ್ ಮಾಡಿದರೆ ನಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂದರೆ ಫಿಟ್ ಮಾಡಿದರೆ ನಮಗೆ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಅಂದರೆ ಸ್ವಲ್ಪ ಸಡ್ಲಾಗೆ ನೋಡಿ, ಸೌಜು ತೋರಿಸ್ತಾ ಇದ್ದಾನಲ್ಲ, ಈ ಥರ ಸಡ್ಲಾಗೆ ಇಟ್ಟರೆ
ಕ್ಯಾಲೋರೀಸ್ ಕಡಿಮೆ ಬರ್ನ್ ಆಗುತ್ತೆ. ಅಂದರೆ ನಮ್ಗೆ ಜಾಸ್ತಿ ಪ್ರೆಷರ್ ಹಾಕಿ ಮಾಡೋದು, ಫಿಟ್ ಮಾಡೋದು, ಲೂಸ್ ಮಾಡೋದು ಈ ಥರ ಮಾಡಿರ್ತಾರೆ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾವು ಬೇಡ ಅಂತಂದರೆ ಮಡಚಿನೂ ಇಟ್ಕೋಬಹುದು. ಇದನ್ನು ಜಾಸ್ತಿ ಇದಕ್ಕೆ ಸ್ಪೇಸನ್ನು ಹೊತ್ತೋದಿಲ್ಲ. ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದರಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಎಷ್ಟು ಕ್ಯಾಲೋರೀಸನ್ನು ಬರ್ನ್ ಮಾಡಿದ್ವಿ ಮತ್ತು ನಾವು ಎಷ್ಟು ಸೈಕ್ಲಿಂಗ್ ಮಾಡ್ತಾಯಿದ್ದೇವೆ ಕೌಂಟ್ ಆಗುತ್ತೆ, ಮತ್ತು ಟೈಮನ್ನು ನಾವು ಈ ಥರ ಸೆಟ್ ಮಾಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆ, ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ. ಇದು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮೇಲ್ಗಡೆ ಹಾಕಿ ನಾವು ಎಷ್ಟು ಫಿಟ್ ಮಾಡ್ತೇವಲ್ಲ ಅಷ್ಟು ಪ್ರೆಷರ್ ನಾವು ಹಾಕಬೇಕಾಗುತ್ತೆ. ಒಂದು ಸ್ವಲ್ಪ ಲೂಸ್ ಇಟ್ಕೊಂಡ್ರೆ ನಾವು ಜಾಸ್ತಿ ತುಳಿಯೋದು ಅವಶ್ಯಕತೆ ಹತ್ತೋದಿಲ್ಲ. ಇದು ಸ್ಪಾರ್ನೋಡ್ ಅಂತ ಹೇಳಿ ಕಂಪ್ನಿಯಿಂದ ನಾನು ತರಿಸ್ಕೊಂಡಿದ್ದು, ಅಮೆಜಾನಲ್ಲಿ ಪ್ರಾಡಕ್ಟೀಸಲ್ಲಿ ತೋರಿಸೋದ್ರಲ್ಲಿ ಎಷ್ಟು ನಾವು ಮಾಡಿದ್ವಿ ಅಷ್ಟು ಕೌಂಟ್ ಆಗುತ್ತೆ. ಇದರಲ್ಲಿ ನಾವು ಟೈಮ್ ಸೆಟ್ ಮಾಡ್ಕೋಬೋದು. ಈ ಥರ ಕ್ಯಾಲರೀಸ್ ಎಷ್ಟು ನಾವು ಬರ್ನ್ ಮಾಡ್ತೇವೆ ಅಂತಲೂ ನಾವು ಇಟ್ಕೋಬೋದು. ಇದು ಒಂದು ಪಾರ್ಟ್ ಇದೆ ಫ್ರೆಂಡ್ಸ್ ಇದ್ರದ್ದು. ನಾವು ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳೋರು ಇದನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಈ ಥರ ಟಿ ವಿ ನೋಡ್ಕೋತಾ ಎಕ್ಸಸೈಸು ವಿತ್ ಎಕ್ಸಸೈಸನ್ನು ಮಾಡ್ಬೋದು. ಇದನ್ನ ಫಸ್ಟಿಗೆ ಹೇಗೆ ಮಾಡಬೇಕಂತಂದರೆ, ಕಾಲು ಮೇಲ್ಗಡೆ ಇಟ್ಕೊಂಡು ಇದರಲ್ಲಿ ಒಂದು ಬೆಲ್ಟ್ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಅದರಲ್ಲಿ ನಾವು ಕಾಲನ್ನ ಹಾಕಿ ಈ ಥರ ಮಾಡಬಹುದು. ಇವಾಗ ಸೌಜನ್ ನನಗೆ ಹೆಲ್ಪ್ ಮಾಡ್ತಾ ಇದ್ದ ಕಾಲು ಹಾಕಲಿಕ್ಕೆ. ನಾವು ಕಾಲು ಹಾಕ್ಲಾರ್ದೂ ಮೇಲ್ಗಡೆ ಇಟ್ಕೊಂಡು ಕಂಫರ್ಟೇಬಲ್ ಹೇಗಿರುತ್ತೆ ಹಾಗೇನೂ ಮಾಡ್ಕೋಬೋದು. ಈ ಥರ ನಾವು ಸಲೀಸಾಗಿಯೇ ಯಾವಾಗ ಬೇಕಾದರೂ ಮಾಡ್ಕೋತಾನೋ ಹೋಗಬಹುದು. ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನಾನು ಡೈಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ತುಂಬ ಪ್ರಯೋಜನ ಅನ್ನಿಸ್ತಾ ಇದೆ ನನಗೆ. ಒಳ್ಳೆ ಒಂದು ರಿಸಲ್ಟ್ ಬರ್ತಾ ಇದೆ. ಡೈಲಿ ಇದನ್ನು ನಾನು ಬೆಳಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಮಗೆ ತುಂಬ ಸರಳವಾಗಿ ಸಿಗುವಂಥ, ಮನೇಲಿ ಯಾವುದೇ ರೀತಿ ಟೆನ್ಷನ್ ಇಲ್ಲಾರ್ದೇ ಒಂದು ಮನೆಯಲ್ಲಿ ಮಾಡ್ತಾರೆ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೆ ಅದು ಕಾಣಿಸ್ತಿರ್ಬೋದು. ಈ ಥರ ಮನೆಯಲ್ಲ ಕೂತ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬಹುದು. ಎಷ್ಟೊತ್ತನ ಬೇಕಷ್ಟು ನಮಗೆ ಆಸಕ್ತಿ, ಅಂದರೆ ಒಂದೊಂದು ಸಲ ನಮಗೆ ಜಾಸ್ತಿ ತುಳಿಬೇಕಂದ್ರೆ ಜಾಸ್ತಿ ತುಳಿಬೋದು, ಕಡಿಮೆ ಪ್ರಮಾಣದಲ್ಲಿ ತುಳಿದ್ರೆ ಕಡಿಮೆ ಪ್ರಮಾಣದಲ್ಲಿ ಈ ಥರ ತುಳಿಬೋದು. ಇದು ಆ್ಯಕ್ಚುಲಿ ಅಂದರೆ ರೈನಿ ಸೀಸನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಹೊರಗಡೆ ಹೋಗ್ಲಿಕ್ಕಂತೂ ಆಗ್ತಿರಲ್ಲ, ಅಂಥದ್ರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈ ಥರ ಟಿ ವಿ ನೋಡ್ಕೋತಾ ಈ ಥರ ನಾನು ಬೆಡ್ ಮೇಲೇ ಕೂತಿದ್ದೀನಿ ಫ್ರೆಂಡ್ಸ್. ಅಂದರೆ ಬೆಡ್ ಮೇಲೆ ನಮ್ಮದು ಹೈಟ್ ತಕ್ಕಂಗೆ ಅದನ್ನು ಇನ್ಸ್ಟ್ರೂಮೆಂಟು ಇಟ್ಕೊಂಡು ಈ ಥರ ನಾವು ಪ್ರಾಕ್ಟೀಸನ್ನು ಮಾಡ್ಬೋದು. ಈ ಥರ ಕಾಲನ್ನು ಹಾಕಲಿಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಅಂದರೆ ಬೆಲ್ಟು. ಈ ಥರ ಬೆಲ್ಟಲ್ಲೇ ಹಾಕಿ ಈ ಥರ ಮೂವ್ನು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಈ ಥರ ಮೂವ್ನು ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಅಕೌಂಟ್ಸತ್ತು ಆಗಿದ್ದಾವೆ, ಟೈಮಿಂಗು ಎಲ್ಲನೂ ಇದರಲ್ಲಿ ಕೊಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಕ್ಯಾಲೋರಿ ಬರ್ನ್ ಆಗಿದೆ ಈ ಥರ ಎಲ್ಲನೂ ಇದೆ. ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ನಾವು ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬೋದು. 0ಕಿಂತ ಇಟ್ಕೊಂಡು ಈ ಥರ 60 ಸೆಕೆಂಡ್ಸು ಈ ಥರ ಎಲ್ಲ ಸೆಟ್ ಮಾಡ್ಕೋತಾ ನಾವು ಹೋಗ್ಬೋದು. ಒಂದೊಂದು ತಾಸು ಈ ಥರ 10 ನಿಮಿಷ ಈ ಥರ ನಾವು ಸೆಟ್ ಮಾಡ್ಕೋತಾ ಹೋಗ್ಬೋದು. ಇದು ಜಾಸ್ತಿ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಅಂದರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟಿ ವಿ ಎತ್ತು ಹೋಗೋದ್ಲು ಈ ಥರ ಟಿ ವಿ ನೋಡ್ಕೋತಾ ನಮ್ಮದು ಎಕ್ಸಸೈಸ್ ಮಾಡ್ಕೋತಾ ಹೋದರೆ ತುಂಬ ಪ್ರಯೋಜನ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಇಡ್ತಾ ಇದ್ದೀನಿ ಕಾಲನ್ನು. ಈ ಥರ ಇಟ್ಟು ಈ ಥರ ಮಾಡಬೇಕು ಫ್ರೆಂಡ್ಸ್. ಇದು ತುಂಬಾ ಸ್ಟೇಬಲಾಗಿ ಕೂಡುತ್ತದೆ. ಇಲ್ಲ ಅಂತಂದರೆ ಮುಂದ್ಗಡೆ ಒಂದು ಸ್ವಲ್ಪ ಈ ಥರ ಸ್ಲೈಡಿಂಗ್ ಅದು ಈ ಥರ ಆಗ್ತಿತ್ತಂತಂದರೆ ಒಂದು ಮುಂದ್ಗಡೆ ಈ ಥರ ಕಾರ್ನರ್ಗೂ ಇಟ್ಟರು ಬರ್ತದೆ ಫ್ರೆಂಡ್ಸ್. ಈ ಥರ ಇಟ್ಟು ಅಂದರೆ ಎಲ್ಲಿ ಸರ್ದಾಡೋದಿಲ್ಲ ಫ್ರೆಂಡ್ಸ್. ಈ ಥರ ಇಟ್ಟು ಎಲ್ಲಿ ಸರ್ದಾಡೋದಿಲ್ಲ. ಇಲ್ಲಾಂದರೆ ಒಂದು ಸ್ವಲ್ಪ ಸ್ಮೂತ್ ಅನ್ನೋ ಪರಿಷತ್ತು ಇತ್ತಂತಂದರೆ ಅದು ಒಂದು ಸ್ವಲ್ಪ ಆ ಕಡೆ ಸರ್ದಾಡುತ್ತೆ. ಇಲ್ಲ ಅಂತಂದರೆ ಬೆಸ್ಟ್ ಅಂದರೆ ಈ ಥರ ಒಂದು ಕಾರ್ಪೆಟ್ ಇಟ್ಕೊಳ್ಳಿ. ತೆಳಗಡೆ ಕಾರ್ಪೆಟ್ ಇಟ್ಕೊಂಡು ಈ ಥರ ನಿಮ್ಮ ಸೆಟ್ ಮಾಡಿಕೊಂಡು ಮಾಡ್ತಾನು ಹೋಗ್ಬೋದು. ಈ ಥರ ಎಲ್ಲಿ ಸರಿದಾಡಲ್ಲ ಫ್ರೆಂಡ್ಸ್. ಅವಾಗ ನಿಮ್ಮ ಕಾರ್ಪೆಟ್ ಸಮೇತನೇ ಈ ಥರ ಮಾಡ್ಕೋತಾ ಹೋದರೆ ತುಂಬ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅಂದರೆ ಯಾವುದೇ ರೀತಿಯಿಂದನೂ ನಿಮಗೆ ತೊಂದರೆ ಆಗೋದಿಲ್ಲ.
ಈ ಥರ ನಿಮಗೆ ದಿನಕ್ಕೆ 10 ನಿಮಿಷ 15 ನಿಮಿಷ ಮಾಡ್ಕೋತ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಇನ್ಸ್ಟ್ರೂಮೆಂಟು ಅಂದರೆ ಎಕ್ಸಸೈಸ್ದು ಇನ್ಸ್ಟ್ರೂಮೆಂಟು ವಯಸ್ಸಾದವ್ರಿಗೇನೂ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಮನೆಯಲ್ಲೇ ಕೂತು ಇರ್ತಾರಲ್ಲ ಅಂಥವ್ರಿಗೆ ಟಿ ವಿ ನೋಡ್ಕೊತಾನೆ ಹೊರಗಡೆ ಹೋಗಲಿಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಅಂದರೆ ಇನ್ನೊಬ್ಬರ ಮೇಲೆ ಹೆಲ್ಪ್ ಕೇಳ್ತಿರ್ತಾರೆ, ಹೊರಗಡೆ ಅಂತೂ ಹೋಗಬೇಕು ಮಾಡಬೇಕು ಅಂತಂದವ್ರಿಗೆ ಇದನ್ನು ಮನೆಯಲ್ಲೇ ಕೂತ್ಕೊಂಡು ಅವರು ಎಷ್ಟೊತ್ತನ ಬೇಕಷ್ಟು ತಮ್ಮ ಬಾಡಿ ಅನುಸಾರವಾಗಿ ಅವರು ಈ ಥರ ಎಕ್ಸಸೈಸನ್ನು ಮಾಡ್ಕೋಬೋದು. ಇವಾಗ ಸಾಯಂಕಾಲ ಒಂದು 10 ನಿಮಿಷ, ಬೆಳಗ್ಗೆ ಒಂದು 10 ನಿಮಿಷ ಮಾಡಿದರೆ ಅವ್ರಿಗೆ ಒಂಥರ ಫ್ರೆಶ್ನೆಸ್ ಸಿಗುತ್ತೆ. ಇದರಿಂದ ತುಂಬಾ ಒಂದು ಉಪಯೋಗ ಆಗುತ್ತೆ ಅವ್ರಿಗಾಯ್ತು. ಎಲ್ಲಿ ನಮಗೂ ಕಾಮನ್ ಆಗಿ ಆ್ಯಕ್ಚುಲಿ ಅಂದರೆ ನಮಗೆಲ್ಲ ಹೊರಗಡೆನೂ ಒಂದೊಂದು ಸಲ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ. ಹೆಣ್ಮಕ್ಳಿಗೆ ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ ನಮ್ಮದು. ಒಂದೊಂದು ಸಲ ಮನೇಲಿ ಅಡುಗೆ ಮಾಡೋದು, ಮಕ್ಕಳನ್ನ ಸಂಭಾಳಿಸೋದು, ಅಂಥವ್ರಿಗೂ ಇದು ತುಂಬಾ ಪ್ರಯೋಜನ ಅಂತ ಹೇಳ್ತು. ಇದು ಕಾಸ್ಟ್ ಬಂದುಬಿಟ್ಟು 1500. ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಒಂದೇನೇ ಬ್ರ್ಯಾಂಡ್ ಇದೆ. ನಾನು ನಿಮಗೆ ತೋರಿಸ್ತಿರೋದೆಲ್ಲ ಏನೇನಿದೆ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಂದರೆ ಭಾಳ ಆದರೆ 1400-1600 ಒಂದು ಸ್ವಲ್ಪದಲ್ಲಿ ವೇರಿ ಆಗುತ್ತೆ. ಇದ್ರದ್ದು ಕಾಸ್ಟಿಗೆ ಒಂದು ರೀಸ್ನೇಬಲ್ ಇದೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಅದು ಸಲೀಸಾಗಿ ನಾವು ಇದನ್ನು ತಗೋಬೋದಾಗಿದೆ. ಇದನ್ನ ಪ್ರಾಡಕ್ಟನ್ನು ನಾನು ಯಾವುದೇ ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ. ನಂದು ಏನು ರಿವ್ಯೂವನ್ನು ಹೇಳಬೇಕಂತ ಹೇಳ್ತಾ ಇದ್ದೀನಿ. ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟು, ಎಲ್ಲರೂ ಯೂಸ್ ಮಾಡುವಂಥ ಪ್ರಾಡಕ್ಟು, ಮತ್ತು ಎಲ್ಲರಿಗೆ ಕೈಗೆಟಕಿಸು. ಅಂದರೆ ನಮ್ಮ ಖರ್ಚಿನಲ್ಲೇ ಬರುತ್ತೆ. ಅಂದರೆ ಜಾಸ್ತಿ ಇದಕ್ಕೇನು ಇನ್ವೆಸ್ಟ್ ಮಾಡಬೇಕಿಲ್ಲ. ಅಂದರೆ ಜಾಸ್ತಿ ಅಂದರೆ ಇರೋ ಬಜೆಟ್ನಲ್ಲೇ ನಮಗೆ ಎಷ್ಟನ್ನು ಸ್ವಲ್ಪನೇ ಖರ್ಚು ಮಾಡಬೇಕಾಗುತ್ತೆ. ಅಂದರೆ ಒಬ್ರೊಬ್ರಿಗೆ ಇದು ಜಾಸ್ತಿನೂ ಅನಿಸಿರಬಹುದು. ಬಟ್ ಓಕೆ, ಇದು ಅಮೌಂಟ್ಗೆ ಕೊಟ್ಟಿದ್ದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಂದರೆ ಇಷ್ಟು ಅಮೌಂಟ್ ಕೊಟ್ಟಿದ್ವಿ, ಇದರಿಂದ ಯೂಸ್ ಆಗುತ್ತಾ ಏನೋ ಇಲ್ಲೋ ಅಂತ ಅಂತಿರ್ತೇವಲ್ಲ, ಆ ಥರ ಇಲ್ಲ ಫ್ರೆಂಡ್ಸ್. ಇದು ತುಂಬಾ ಯೂಸ್ ಆಗಿರುವಂಥ ಪ್ರಾಡಕ್ಟು. ಇದನ್ನು ನೋಡಿದರೆ ಹಾಗೆ ಫಸ್ಟಿಗೆ ನಾನು ಅಂತೂ ಮಾಡ್ಬೇಕಂತ ತುಂಬಾ ಮಾಡ್ತಾ ಇದ್ದೆ. ಬಟ್ ನಮ್ಮದು ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟನ್ನೇ ಮಾಡ್ಕೋತಾ ಹೋಗಬೇಕು. ಯಾಕಂತಂದ್ರೆ ಜಾಸ್ತಿ ಕೆಪಾಸಿಟಿ ಮೀರಿ ನಾವು ಮಾಡೋಕೆ ಹೋದ್ರೆ ನಮ್ಮ ಕಾಲೋದು ನುಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೆ ನೀವು ನೋಡಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಯಾರೆಲ್ಲ ತೊಗೋಬೇಕಂತ ಇದ್ರಲ್ಲ, ಲಿಂಕ್ ಬೇಕಂದರೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಕಮೆಂಟ್ ಮಾಡಿದಿರಿ, ಲಿಂಕ್ ಬೇಕಂತಂದರೆ ಕಮೆಂಟ್ ಮಾಡಿ. ನಾನು ಇದನ್ನು ಅಮೆಜಾನಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟು, ನನಗೆ ತುಂಬಾ ಇಷ್ಟ ಆದಂಥ ಪ್ರಾಡಕ್ಟು. ಈ ವಿಡಿಯೋ ನೋಡಿ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಿರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಹೀಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಪ್ಲೀಸ್ ಅದನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಬಟನನ್ನು ಒತ್ತಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.